10 ಹಾಗೂ 18ನೆಯ ಕವನ. ಎಲ್ಲವೋ ರಾಜಬ್ರವನೆ ಎಲ್ಲವೋ ರಾಜಬ್ರವನೆ ತನ್ನೆಯ ಲಲನೆಯೊಡನೆ ಇರೆ ಕೊಂದೆ. ನಿನ್ನೆಯ ಲಲನೆಯನ್ನು ನೀ ಕೂಡಿದಾಗಲೇ ಮರಣ ನಿನಗಹುದು. ಹಲವು ಮಾತುಕೆ ಎನ್ನುತ್ತಾ ಹರಣವ ಕಳೆದುದ ಮುನಿ ಮಿಥುನ ನವನಿಪ ತಿಲಕ ದುಮ್ಮಾನದಲ್ಲಿ ಬಂದನು ಹಸ್ತಿನಾಪುರಕ್ಕೆ. ಅಂದರೆ ಎಲ್ಲವೋ ರಾಜದ ಮನೆ, ಪತ್ನಿಯೊಡನೆ ಇರುವಾಗ ನನ್ನನ್ನು ಕೊಂದೆ. ನೀನು ಯಾವಾಗ ನಿನ್ನ ಹೆಂಡತಿಯೊಡನೆ ಕೂಡುವೆಯೋ ಆಗಲೇ ನಿನಗೆ ಮರಣವಾಗುತ್ತದೆ ಎಂದನು. ಹೆಚ್ಚು ಮಾತಿನಿಂದೇನು ಎನ್ನುತ್ತಾ ಋಷಿ ಪತ್ನಿಯು ಮರಣ ಹೊಂದಿದರು. ಪಾಂಡವು ದುಃಖ ಭರಿತನಾಗಿ ಹಸ್ತಿನಾಪುರಕ್ಕೆ ಹಿಂತಿರುಗಿದನು. 11ನೇ ಕವನ. ಹದನನು ಭೀಷ್ಮ ಧೃತರಾಷ್ಟ್ರಾದಿಗಳಿಗೆ ಅರುಹಿದರೆ ಹಯ ಮೇಧಾದಿ ಯಜ್ಞದಲ್ಲಿ ಮಹಾಪಾತಕ ವಿಘಾತಕವ ವೈದಿಕೋಕ್ತಿಯ ಮಂತ್ರದಲ್ಲಿ ಸಂಪಾದಿಸುವೆವನು ಶಿರವ ಬಿದಿರು ಮಹಾದು ದುರಾಗ್ರಹ ಬುದ್ಧಿಯಲ್ಲಿ ಹೊರಟು ಒಂಟನ ಅರಮನೆಯ. ಅಂದರೆ ಈ ವಿಷಯವನ್ನು ಭೀಷ್ಮ ಧೃತರಾಷ್ಟ್ರನಿಗೆ ತಿಳಿಸಿದರು. ಅಶ್ವಮೇಧಾದಿ ಯಾಜ್ಞಗಳನ್ನು ಮಾಡಿ ಈ ಪಾಪದ ಹೊಡೆತವನ್ನು ವೈದಿಕ ಮಂತ್ರಗಳಿಂದ ತಪ್ಪಿಸುತ್ತೇವೆ ಎಂದು ಭೀಷ್ಮಾದಿಗಳು ಹೇಳಿದರು. ಪಾಂಡವು ತಲೆ ಕೆಡವಿ ದುರಾಗ್ರಹ ಬುದ್ಧಿಯಿಂದ ಅರಮನೆಯನ್ನು ಬಿಟ್ಟು ಹೊರಟು ಹೋದನು. ಧನ್ಯವಾದಗಳು.